ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್. ನಾನಿವತ್ತು ಬೆಳಿಗ್ಗೆನೇ ಬೇಗ ರೆಡಿಯಾಗಿ ಬೆಂಗಳೂರಿಂದ ಮಂಡ್ಯಕ್ಕೆ ಹೊರಟಿದ್ದೀನಿ. ಮಂಡ್ಯದಲ್ಲಿ ನನ್ನ ಸ್ಕೂಲ್ ಫ್ರೆಂಡ್ಸ್ನ ಭೇಟಿಯಾಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಹಾಯ್ ಮಾಡಿಬಿಟ್ಟತ್ತು ನಾನು ಮಾಡ್ತೀನಿ ಬಾರಿ. ನಾನು ಒಳಗೆ ಕೂತ್ಕೊಳ್ಳೋದು ನೀನು ಮಾಡಿ. ಹಾಯ್ ಮೇಡಮ್. ಮನು ಹಾಯ್ ಮೇಡ ಏಮಂತ ಹಾಯ್ ಮೇಡ. ಮನು ಹಾಯ್ ಮೇಡ. ಹಾಯ್ ಮೇಡ. ಹಂಗೆ ಮಾಡ್ತಾರೆ ಮುಂದೆ. ಹೌದಾ? ಇದು ನೋಡಿ ಚೆನ್ನಾಗಿದ್ಯಾ? ಹಂಗೆ ನಿಮ್ದು ಕ್ಯಾಪ್ಷನ್ ಮಾಡ್ಕೊಳ್ಳಿ. ಇಲ್ಲ ಕಡೆ ಏನೊಂದು ಇಲ್ಲ ಯಾರು ಮನು? ನಾನು ಶೂ ಬಿಟ್ರೆ ಬೆಸ್ಟು. ಕೈ ಅಡ್ಡ ತೆಗಿಯಪ್ಪ ರಜಾ. ಅವ್ನು ಆಲ್ರೆಡಿ ತೆಗ್ದೆ, ಅವ್ನು ನಡ್ಕೊ ಬರೋದ್ನೆ. ಇಲ್ಲಿಂದ ಸ್ವಲ್ಪ ಜನ ಹೋಗಿದ್ವಿ, ಅಲ್ಲಿಂದನೂ ಕೂಡ ಜಾಯಿನ್ ಆಗಿದ್ದರು ಫ್ರೆಂಡ್ಸು. ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೊರಟ್ವಿ. ಮಂಡ್ಯದ ಹತ್ರ ಇರುವಂಥ ಉಕ್ಕಡ ದೇವಸ್ಥಾನಕ್ಕೆ ಹೋಗಿದ್ವಿ. ಉಕ್ಕಡದ ಮಾರಮ್ಮ ಮಂಡ್ಯ ಸೈಡಲ್ಲಿರೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ದೇವಸ್ಥಾನದಲ್ಲಿ ದರ್ಶನ ಕೂಡ ಬೇಗ ಆಯಿತು, ರಶ್ ಕೂಡ ಇರಲಿಲ್ಲ. ಅಮಾವಾಸ್ಯೆ ಹುಣ್ಮೇಲಿ ಈ ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ. ಇವತ್ತು ಯಾವುದೇ ರೀತಿ ಅಮಾವಾಸ್ಯೆ ಹುಣ್ಮೆ ಇರಲಿಲ್ಲ, ಹಾಗಾಗಿ ಜನ ಕೂಡ ಕಮ್ಮಿ ಇದ್ದರು. ದರ್ಶನ ಕೂಡ ಬೇಗ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಅವರ ತೋಟಕ್ಕೆ ಹೋದ್ವಿ. ತೋಟ ಅಂತೂ ತುಂಬ ಚೆನ್ನಾಗಿತ್ತು. ಸ್ಕೂಲಲ್ಲಿ ಓದುವಾಗ ಎಲ್ಲರೂ ಜೊತೇಲಿರ್ತೀವಿ. ನಾವು ದೊಡ್ಡವರಾಯ್ತಾ ನಮ್ಮದು ಜೀವನನೇ ಬೇರೆ ಬೇರೆ ಆಗಿರುತ್ತೆ. ಎಲ್ಲರೂ ದೂರ ದೂರ ಆಗಿರ್ತೀವಿ. ಒಬ್ಬೊಬ್ಬರು ಲೈಫ್ ಒಂದೊಂದು ಥರ ಇರುತ್ತೆ. ಅದರಲ್ಲಿ ಕೆಲವು ಫ್ರೆಂಡ್ಸ್ ಮಾತ್ರ ಸಿಗ್ತಾರೆ. ಸಿಕ್ಕಿರೋದ್ರಲ್ಲಿ ನಾವು ಈ ರೀತಿ ಅವಾಗವಾಗ ಮೀಟಾಗಿ ಒಬ್ರಿಗೊಬ್ರನ್ನ ಮಾತಾಡಿಸ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ಟೈಮ್ ಸಿಕ್ಕಿದಾಗ ಯಾವಾಗಾದರೂ ಈ ರೀತಿ ಸೇರಿ ನಮ್ಮ ಸ್ಕೂಲ್ ಲೈಫಲ್ಲಿ ನಾವು ಯಾವ ರೀತಿ ಆಟ ಆಡ್ತಿದ್ವಿ, ನಾವು ಯಾವ ರೀತಿ ಮಾತಾಡ್ತಿದ್ವಿ, ಇದನ್ನೆಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದಲ್ಲಿ ವಿಡಿಯೋ ಮಾಡೋ ಹಾಗಿರಲಿಲ್ಲ, ಆದರೂ ಕೂಡ ಸ್ವಲ್ಪ ಮಾಡ್ಕೊಂಡಿದ್ದೆ ವಿಡಿಯೋನ. ತೋಟ ಅಂತೂ ತುಂಬ ಚೆನ್ನಾಗಿತ್ತು. ವಾತಾವರಣ ಅಂತೂ ಗ್ರೀನರಿಯಾಗಿ ಚೆನ್ನಾಗಿತ್ತು. ಪಕ್ಕದಲ್ಲಿ ಸಣ್ಣದಾಗಿ ಹರಿತಿರುವಂಥ ತಿಳಿಯಾದ ನೀರು, ಹಾಗೆ ಬಾತುಕೋಳಿ ಕೂಡ ಸಾಕಿದ್ರು. ಕೊಕ್ಕರೆಗಳೆಲ್ಲ ಬಂದು ಹೋಗ್ತಾ ಇದ್ವು, ನೋಡೋದಕ್ಕೆ ಚೆನ್ನಾಗಿತ್ತು. ಸ್ಕೂಟರ್ 30 ರೂಪಾಯಿ ಸಿಗ್ತದೆ. ಪಕ್ಕದಲ್ಲೇ ಯಾವ್ದೋ ಒಂದು ಬಾಟ್ಲಿ ಎತ್ಕೋದ್ರೆ ಬಾಟ್ ಪಕ್ಕನೇ ಐತೆ. ಹಾಗೆ ನನ್ನ ಫ್ರೆಂಡ್ದು ಅದರದ್ದು ನೆಕ್ಸ್ಟ್ ಡೇ ಬರ್ಡೇ ಇತ್ತು. ಹೇಗಿದ್ರು ಇವತ್ತೆಲ್ಲ ಒಟ್ಟಿಗೆ ಸೇರಿದ್ವಲ್ಲ ಅಂತ ಅಲ್ಲೇ ಬೇಕ್ರಿಲಿ ಒಂದು ಚಿಕ್ಕ ಕೇಕ್ ತಗೊಂಡು ಅವಳ ಬರ್ಡೇನ ಮಾಡಿದ್ವಿ. ತುಂಬ ಖುಷಿಪಟ್ಲು. ನಮ್ಮ ಜೊತೆ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ಲು ನಮ್ಮ ಜೊತೆ. ದೇವರು ಅವಳಿಗೆ ಆಯುಸ್ಸು, ಆರೋಗ್ಯ, ಸುಖ, ಸಮೃದ್ಧಿ, ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀನಿ. ಆದಷ್ಟು ರಾ ಆಗಿ ನಾನು ವಿಡಿಯೋನ ಹಾಕ್ತಾಯಿದ್ದೀನಿ. ನಾವೇನು ಮಾತಾಡ್ತಾ ಇದ್ವಿ, ನಮ್ಮ ಮಧ್ಯೆ ಏನು ನಡೀತಾ ಇತ್ತು ಅನ್ನೋದನ್ನು ರಾ ಆಗಿ ಹಾಕ್ತಾಯಿದ್ದೀನಿ. ಇಲ್ಲಿ ಹಾಡಿರೋದ್ರಿಂದ ಕಾಪಿ ರೈಟ್ ಬರುತ್ತೆ ಅಂತ ಮ್ಯೂಸಿಕ್ನ ಸೇರಿಸ್ತಾ ಇದ್ದೀನಿ.
ಈ ರೀತಿ ಎಲ್ಲ ಸೇರಿದ ಮೇಲೆ ಸುಮ್ಮನೆ ಇರ್ತೀವ, ರೀಲ್ಸ್ ಅಂತೆ ಡ್ಯಾನ್ಸ್ ಅಂತೆ ಅಂತ ಎಂಜಾಯ್ ಮಾಡಿದ್ವಿ. ಸುಮಾರು ರೀಲ್ಸ್ಗಳನ್ನ ಮಾಡ್ಕೊಂಡ್ವಿ, ಹಾಗೆ ಡ್ಯಾನ್ಸ್ ಕೂಡ ಮಾಡಿದ್ವಿ, ಹಾಗೆ ಊಟ ಕೂಡ ಮಾಡ್ಕೊಂಡು ಬಂದಿದ್ವಿ. ಒಬ್ರಿಗೊಬ್ರು ಊಟ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಕೂಡ ಆಯಿತು ನನಗೆ. ಸಾಂಗ್ ಹಾಕಿರೋದ್ರಿಂದ ಕಾಪಿರೈಟ್ ಬರುತ್ತೆ ಅಂತ ನಾನು ಆದಷ್ಟು ಮ್ಯೂಸಿಕ್ನ ಸೇರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಕೂಡ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈ ರೀತಿ ಗೆಟ್ ಟುಗೆದರ್ ಮೀಟಪ್ ಏನಾದರೂ ಮಾಡಿದ್ದೀರಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮರೆಯಲಾಗದ ನೆನಪು ಅಂದರೆ ಸ್ಕೂಲ್ ಲೈಫು, ನಮ್ಮ ಶಾಲೆಯ ದಿನಗಳು. ನಾವು ಎಷ್ಟು ಚಿಕ್ಕವರಿರ್ತೀವಿ, ನಮ್ಮ ಬಾಲ್ಯದ ದಿನಗಳನ್ನೆಲ್ಲ ನೆನಪಿಸ್ಕೊಂಡು ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗಲೇ ಒಂಥರ ಇರ್ತೀವಿ ನೋಡೋದಕ್ಕೆ, ಬೆಳೀತಾನೆ ಒಂಥರ ಚೇಂಜ್ ಆಗಿರ್ತೀವಿ. ಒಂಥರ ನಮಗೆ ಅನಿಸುತ್ತೆ ನಾವೆಲ್ಲ ಒಟ್ಟಿಗೆ ಸೇರಿದಾಗ ನಾವು ಈ ರೀತಿ ಚೇಂಜ್ ಆಗಿದ್ದೀವ, ಇವ್ರು ಈ ರೀತಿ ಚೇಂಜ್ ಆಗಿದ್ದಾರ ನೋಡೋದಕ್ಕೆ ಅಂತ ನಮಗೆ ಒಂಥರ ನೋಡೋದಕ್ಕೆ ಖುಷಿಯಾಗುತ್ತೆ. ನಮಗೆಲ್ಲ ಮದುವೆ ಆಗಿರುತ್ತೆ, ಮಕ್ಕಳುಗಳಾಗಿರ್ತಾರೆ. ಒಂಥರ ಒಬ್ರಿಗೊಬ್ರಿಗೆ ನಿಮ್ಗೆ ಎಷ್ಟು ಜನ ಮಕ್ಕಳು, ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ, ನೀವೆಲ್ಲಿರೋದು, ಇದನ್ನೆಲ್ಲ ತಿಳ್ಕೊಂಡು ಒಬ್ರಿಗೊಬ್ರು ಈ ರೀತಿ ಸೇರಿ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಅಟ್ಲೀಸ್ಟ್ 2-3 ತಿಂಗಳಿಗೋ ಅಥವಾ ವರ್ಷಕ್ಕೊಂದು ಸತಿನಾದರೂ ಈ ರೀತಿ ಸೇರಿ ಎಂಜಾಯ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಕೂಲ್ ಫ್ರೆಂಡ್ಸ್ ಜೊತೆ ಮೀಟಪ್ ಎಲ್ಲ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು. ಎಲ್ಲರೂ ಅವ್ರವ್ರ ಮನೆಗೆ ಹೊರಟ್ವಿ. ನನ್ನನ್ನು ಕೂಡ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿದ್ರು. ನಾನು ಕೂಡ ಬೆಂಗಳೂರು ಬಸ್ ಹತ್ತಿ ಬೆಂಗಳೂರಿಗೆ ಹೊರಟು ಬಂದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.